ನಮ್ಮ ಸಿದ್ದಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷನೂ ಇದೇ ರೀತಿ ಆಚರಣೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅಭಿಮಾನಿ ಕಡೆಯಿಂದ ನಾನು ಹಾರೈಸ್ತೀನಿ. ನಮ್ಮ ಅಣ್ಣನ ಆಶೀರ್ವಾದ ಯಾವಾಗಲೂ ಸದಾ ಇರಲಿ ಅಂತ ಬಯಸ್ತೀನಿ. ಅವ್ರು ಇನ್ನೂ ರಾಜಕೀಯದಲ್ಲಿ ಉನ್ನತ ಮಟ್ಟದಲ್ಲಿ ಬರಲಿ, ಅವ್ರ ಭವಿಷ್ಯ ತುಂಬ ಉಜ್ವಲವಾಗಿರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ಈ ಕೊರೋನಾ ಸಮಯದಲ್ಲೂ ಬಡ ಕೂಲಿ ಕಾರ್ಮಿಕರಿಗೆ ಅನೇಕ ಮಂದಿಗಳಿಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅದೇ ರೀತಿ ದೇವರು ಅವ್ರಿಗೆ ಒಂದು ಅಧಿಕಾರ ಕೊಟ್ಟು ದೇವರು ಅವ್ರಿಗೆ ಜನಗಳಿಗೆ ಅತಿ ಬಡವರಿಗೆ ಹೆಲ್ಪ್ ಮಾಡುವಂತ ಅವಕಾಶ ಮಾಡಿಕೊಡ್ಲಿ ಅಂತ ಬೇಡ್ಕೊತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಅಪ್ಪ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಸ್ನೇಹಿತರು, ನಮ್ಮ ಹಿತೈಷಿಗಳು, ನಮ್ಮ ನಾಯಕರಾದಂತೆ ರವೀಂದ್ರ ಅವರು, ಚೇರ್ಮನ್ ಚಂದ್ರಪ್ಪ ಅವರು, ಮತ್ತೆ ಸೋಮಣ್ಣವರು, ರಾಮಾಂಜನಿಯವರು, ಶಿವರಾಜಣ್ಣವರು ಪ್ರತಿಯೊಬ್ಬರು ನಮಗೆ ವಿಶ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಇದು ಬಂದಿದ್ದಂಥ ನಮ್ಮ ನಾಗರಿಕರಾದಂಥ ನಮ್ಮ ಕ್ಷೇತ್ರದ ಜನತೆಗಳಾದಂಥ ಎಲ್ಲರಿಗೂ ನನ್ನ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಅದೇ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅದೇ ರೀತಿ ನಮ್ಮ ಇಲ್ಲಿ ಈ ವಾರ್ಡಿನಲ್ಲಿ 5 ದೇವಸ್ಥಾನ ಇದೆ ಇಂಪಾರ್ಟೆಂಟು. ಕಾಳೇಶ್ವರ, ಕಾಶಿ ಈಶ್ವರ, ಕಾಳಿ ಆಂಜನೇಯ ಟೆಂಪಲ್ಲು, ದೊಡ್ಡಮಾರಮ್ಮನ ದೇವಸ್ಥಾನ, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಅವತ್ತು ಪೂಜೆ ಇಟ್ಕೊಂಡಿದ್ದೀವಿ. ಶ್ರೀರಾಮದೇವರ ಪ್ರತಿಷ್ಠಾಪನೆ ದಿನ ಎಲ್ಲ ಭಜನೆ ಮಾಡಿ ನಾವು ಜನಕ್ಕೆ ಏನು ವಿಷಯ ಹೇಳ್ತಾ ಇದ್ದೀವಿ ಅಂದರೆ, ಅವತ್ತಿನ ದಿನ ನಿಮ್ಮ ಮನೆಗಳಲ್ಲಿ ಒಂದು 5 ದೀಪ ಹಚ್ಚಿ ಪ್ರತಿಯೊಬ್ಬರು ದೀಪಾವಳಿ ಹಬ್ಬ ಹೆಂಗೆ ಆಚರಿಸ್ತೀವೋ ಆ ರೀತಿ ಆಚರಿಸ್ಬೇಕೆಂದು ತಮ್ಮಲ್ಲಿ ಎಲ್ಲಾ ಜನತೆಯಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಸರ್, ವಾರ್ಡ್ಗಳಲ್ಲಿ ಅಕ್ಷತೆ ಕೊಡುವ ಕಾರ್ಯಕ್ರಮ ಕೂಡ ನಡೀತಾ ಇದೆ. ನಿಮ್ಮ ವಾರ್ಡಲ್ಲಿ ಯಾವ ತರ? ಸರ್, ಪ್ರತಿ ಒಂದು ವಾರ್ಡಲ್ಲೂ ನಡೀತಾ ಇದೆ. ಅದೇ ರೀತಿ ನಮ್ಮ ಅವಳಹಳ್ಳಿ ವಾರ್ಡಲ್ಲಿ ಪ್ರತಿ ಮನೆಗೂ ಮಂತ್ರಾಕ್ಷತೆ ಮತ್ತೆ ರಾಮ ವಿಗ್ರಹ ಫೋಟೋಗಳನ್ನ ಪ್ರತಿ ಮನೆಗೂ ತಲುಪಿಸ್ತಾ ಇದ್ದೀವಿ. ಅದೇ ರೀತಿ ಅವತ್ತು 27ನೇ ತಾರೀಕು ಅದ್ದೂರಿಯಾಗಿ ರಾಮಂದು ಪ್ರತಿಷ್ಠಾಪನಾ ದಿನ ಪ್ರೊಸೆಷನ್ ಇದೆ. ಕಳಸ ಹೆಣ್ಮಕ್ಳು ಎಲ್ಲ ಕಳಸನ ಹೊತ್ಕೊಂಡು ದೇವಸ್ಥಾನಕ್ಕೆ ಬರುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆದ್ರಿಂದ ಎಲ್ಲ ಹೆಣ್ಮಕ್ಳು ಅವತ್ತೊಂದು ದಿನ ನಮ್ಮ ಕೈ ಜೋಡಿಸ್ಬೇಕು ಅಂತ ತಮ್ಮಲ್ಲಿ ಅವ್ರಲ್ಲಿ ಕೇಳ್ಕೊತೀನಿ ಸರ್.